ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಸಮಯವನ್ನು ಬಳಸಿಕೊಳ್ಳಿ. ಅದಕ್ಕೆ ಆಧಾರ ವಾಕ್ಯ ಕೊಲೊಸ್ಸೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನೋಡ್ರಿ, ದೇವರು ನಮಗೆ ಕೊಟ್ಟಿರುವ ಅತ್ಯಂತ ಅಮೂಲ್ಯವಾದ ವರಗಳಲ್ಲಿ ಒಂದು ಸಮಯವಾಗಿದೆ. ನೋಡ್ರಿ, ಹೋದ ಸಮಯವನ್ನು ಯಾರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ಅಂತೆ. ಆರೋಗ್ಯ ಕಳ್ಕೊಂಡ್ರೂ ವಾಪಸ್ ಪಡಿಬೋದಂತೆ, ಹಣ ಕಳ್ಕೊಂಡ್ರೂ ವಾಪಸ್ ಪಡಿಬೋದಂತೆ, ಆದರೆ ಕಳ್ಕೊಂಡಂಥ ಸಮಯವನ್ನು ತಿರುಗಿ ಪಡೀಲಿಕ್ಕೆ ಸಾಧ್ಯವಿಲ್ಲಂತೆ. ಆದುದರಿಂದ ಸತ್ಯವೇದ ನಮಗೆ ಹೇಳ್ತದೆ, ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳ್ರಿ. 1832ರಲ್ಲಿ ಫ್ರಾನ್ಸ್ ದೇಶದ ಫರ್ಡಿನ್ಯಾಂಡ್ ಡೆ ಲೆಸೆಫ್ಸ್ ಎಂಬಂಥ ಒಬ್ಬ ವ್ಯಕ್ತಿ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು. ಆ ಪ್ರಯಾಣದ ಸಮಯದಲ್ಲಿ ಅವರ ಹಡಗಿಗೆ ಒಂದು ಕ್ವಾರಂಟೈನ್ ಇಡಲಾಯಿತು. ಅಂದರೆ ಅವರು ಹೋಗಬೇಕಾಗಿದ್ದ ದೇಶಕ್ಕೆ ಪ್ರವೇಶವನ್ನು ಅವರಿಗೆ ಕೊಟ್ಟಿರಲಿಲ್ಲ, ಅವಕಾಶ ಇರಲಿಲ್ಲ. ಆದ್ದರಿಂದ ಅವರು ಸುಮಾರು ದಿನಗಳು, ತಿಂಗಳುಗಳು ಹಡಗಿನಲ್ಲಿ ಇರಬೇಕಾದಂಥ ಒಂದು ಸಂದರ್ಭ ಒದಗಿ ಬಂತು. ಅವರಲ್ಲಿ ಒಂಟಿಯಾಗಿ ಇದ್ದರು. ಬೇರೆಯವರು ಆ ಸ್ಥಳದಲ್ಲಿದ್ದರೆ ಆ ಸಮಯವನ್ನು ದುಃಖದಲ್ಲಿ, ಬೇಸರದಲ್ಲಿ, ನಿದ್ರೆಯಲ್ಲಿ ಕಳೆಯುತ್ತಾ ಇದ್ದರು. ಆದರೆ ಈ ಲೆಸೆಫ್ಸ್ ಎಂಬಂಥ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಪುಸ್ತಕವನ್ನು ಓದಲಿಕ್ಕೆ ಆರಂಭಿಸಿದರು. ಆ ಪುಸ್ತಕ ಅಂದರೆ ಕೆಂಪು ಸಮುದ್ರದಿಂದ ಮೆಡಿಟೇರಿಯನ್ ಸಮುದ್ರವನ್ನು ಸಂಪರ್ಕಿಸುವ ಕಾಲುವೆ ಅಥವಾ ನಿರ್ಮಿಸುವ ಕಲ್ಪನೆಯ ಬಗ್ಗೆ ಬರೆಯಲಾಗಿತ್ತು. ಅವರು ಓದಿ 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 ಹಾಗೆ ಹೋದಾಗ ಅವರಿಗೊಂದು ಆಲೋಚನೆ ಬಂತು. ಒಂದು ಸುವೇಜ್ ಕಾಲುವೆಯಾಗಿ ರೂಪುಗೊಂಡಿತು. 1869ರಲ್ಲಿ ನಿರ್ಮಿಸಲಾದ ಆ ಕಾಲುವೆ ಇಂದಿಗೂ ವಿಶ್ವದ ವ್ಯಾಪಾರ ಮತ್ತು ಪ್ರಯಾಣಕ್ಕೆ ಮಹಾ ಆಶೀರ್ವಾದವಾಗಿದೆ. ಒಂದು ವೇಳೆ ಆ ಪುಸ್ತಕವನ್ನು ಓದದೆ, ಯೋಚಿಸದೆ, ಅವರಿಗೆ ಆ ಆಲೋಚನೆ ಬರದೇ ಇದ್ದರೆ ಅದು ಸಾಧ್ಯವೇ ಇರ್ತಿರಲಿಲ್ಲ. ಒಬ್ಬ ವ್ಯಕ್ತಿ ತನ್ನ ಒಂಟಿತನದ ಸಮಯವನ್ನು ಸರಿಯಾಗಿ ಉಪಯೋಗಿಸಿದ ಕಾರಣ ಇಂದಿಗೂ ಇಡೀ ಪ್ರಪಂಚವೇ ಅದರ ಲಾಭ, ಆಶೀರ್ವಾದವನ್ನು ಪಡೆಯುತ್ತಾ ಇದೆ. ನಾವು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅದು ಅನೇಕರಿಗೆ ಆಶೀರ್ವಾದವಾಗಿರುತ್ತದೆ. ಸತ್ಯವೇದದಲ್ಲಿ ಸಹ ನಾವು ಅನೇಕ ಸಂಭವಗಳನ್ನು ನೋಡಬಹುದು. ಅಪೊಸ್ತಲನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿ ಒಂಟಿಯಾಗಿದ್ದ, ಆದರೆ ದೇವರೊಟ್ಟಿಗೆ ಅವನಿಗೆ ಐಕ್ಯತೆ, ದೇವರೊಟ್ಟಿಗೆ ಒಂದು ಸಂಬಂಧ ಇದ್ದದ್ದರಿಂದ ಆ ಪದ್ಮೋಸ್ ದ್ವೀಪದಲ್ಲೇ ದೇವರು ಒಂದು ದೊಡ್ಡ ಪ್ರಕಟಣೆಯನ್ನು ಕೊಟ್ಟರು. ಆ ಪ್ರಕಟಣೆಯಿಂದ ಬರೆಯಲ್ಪಟ್ಟಂಥ ಪುಸ್ತಕವೇ ಯಾವುದು? ಪ್ರಕಟಣೆ ಗ್ರಂಥ. ನೋಡ್ರಿ, ಅಲ್ಲಿ ಸಮಯ ವ್ಯರ್ಥ ಮಾಡಲಿಲ್ಲ. ದೇವರೊಟ್ಟಿಗೆ ದೇವರಾತ್ಮ ಪರವಶನಾದಾಗ ಪರಲೋಕದ ಕಾರ್ಯಗಳನ್ನು ದೇವರು ತಿಳಿಸ್ಕೊಟ್ರಂತೆ. ಅಪೊಸ್ತಲ ಪೌಲನು ಸೆರೆಮನೆಯಲ್ಲಿ ಹಾಕಿದ್ದಾರೆ, ಜೈಲಲ್ಲಿದ್ದಾನೆ. ಆದರೆ ಅವನು ಬರೆದಂಥ ಅನೇಕ ಪತ್ರಿಕೆಗಳು, ಕೆಲವು ಟೈಟಲ್ಲೇ ಇದೆ, ಏನಂದರೆ ಸೆರೆಮನೆಯ ಪತ್ರಿಕೆಗಳು. ಅಂದರೆ ಸೆರೆಮನೆಯಲ್ಲಿ ಇದ್ದುಕೊಂಡೇ ಅವನು ಪತ್ರಿಕೆಯನ್ನು ಬರೆದ. ಅದರ ನಿಮಿತ್ತವಾಗಿ ಪತ್ರಿಕೆಗಳ ಮೂಲಕ ಅನೇಕ ಲಕ್ಷಾಂತರ ಜನರಿಗೆ, ಸಭೆಗಳಿಗೆ ಇವತ್ತು ಆಶೀರ್ವಾದವಾಗಿದೆ. ಪೌಲನು ಪರಿಸ್ಥಿತಿಯನ್ನು ನೋಡಿ ಗುನುಗುಟ್ಟಲಿಲ್ಲ, ಆದರೆ ಅವನ ಆ ಸಮಯವನ್ನು ಸರಿಯಾಗಿ ಅವನು ಪ್ರಯೋಜನ ಪಡಿಸಿಕೊಂಡ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಂಟಿತನ, ನಿರಾಶೆ ಕಾಯುವ ಸಮಯ ಬರ್ತದೆ. ಆ ಸಮಯದಲ್ಲಿ ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ಚಿಂತೆ ಮಾಡ್ತಾ ಕೂತ್ಕೋಬಾರ್ದು. ಏನಾದರೂ ಮಾಡ್ತಾ ಇರಬೇಕು, ನಿರಾಶರಾಗಬಾರ್ದು. ಆ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಿರಿ, ಪ್ರಾರ್ಥನೆ ಮಾಡಿರಿ, ಆತ್ಮಿಕವಾಗಿ ಬೆಳೆಯಿರಿ. ನಿಶ್ಚಯವಾಗಿ ಸಮಯವನ್ನು ಒಳ್ಳೆ ರೀತಿ ಅದನ್ನು ಪ್ರಯೋಜನ ಪಡಿಸಿಕೊಳ್ಳ್ರಿ. ದೇವರು ಅದೇ ವಿಧದಲ್ಲಿ ಬೇರೆಯವರಿಗೆ ಆಶೀರ್ವಾದವಾಗತಕ್ಕ ಹಾಗೆ ದೇವರು ನಿಮ್ಮನ್ನು ಸಹ ಉಪಯೋಗಿಸ್ತಾರೆ. ಅದಕ್ಕೆ ಬೈಬಲ್ ಹೇಳುವ ಹಾಗೆ ನಮ್ಮ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ. ನಾವೆಲ್ಲಿದ್ದರೂ, ಹೇಗಿದ್ದರೂ, ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದರೂ ಇವತ್ತೊಂದು ತೀರ್ಮಾನ ತಕ್ಕೊಳ್ಳೋಣ. ಸ್ವಾಮಿ, ನಾನು ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಕೊಟ್ಟಂಥ ಈ ಜೀವನಕ್ಕಾಗಿ,
ಈ ಜೀವನದಲ್ಲಿ ಕೊಟ್ಟ ಈ ಸಮಯಕ್ಕಾಗಿ, ಸಂದರ್ಭಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಈ ಲೋಕದಲ್ಲಿ ಒಂದು ಉದ್ದೇಶದೊಂದಿಗೆ ನಮ್ಮನ್ನು ಇಟ್ಟಿದ್ದೀರ, ಒಂದು ಉದ್ದೇಶದೊಂದಿಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದೀರ. ನಾವು ಈ ಲೋಕದಲ್ಲಿ ಆಕಸ್ಮಿಕವಾಗಿ ಜನಿಸಿದವರಲ್ಲಪ್ಪ, ದೇವರ ಉದ್ದೇಶದ ಮೇರೆಗೆ ಜನಿಸಿದವರು. ಅಪ್ಪ, ನಾವು ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ದೇವರ ಸಮಯವನ್ನು ಸರಿಯಾಗಿ ಒಳ್ಳೆಯ ರೀತಿಯಾಗಿ ಪ್ರಯೋಜನಪಡಿಸಿಕೊಳ್ಳಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ. ವಿಶೇಷವಾಗಿ ಸ್ವಾಮಿ, ಈ ವಿಡಿಯೋನ ವಾಚ್ ಮಾಡುತ್ತಿರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲರನ್ನು ಆಶೀರ್ವಾದ ಮಾಡಿರಿ, ನಿನ್ನ ಕೃಪೆಯಿಂದ ತುಂಬಿಸ್ರಿ. ನಾವು ಸಹ ಸ್ವಾಮಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸಮಯವನ್ನು ಸರಿಯಾಗಿ ಪ್ರಯೋಜನ ಪಡಿಸಿಕೊಳ್ಳೋಣ. ಹಾಗೆ ಪ್ರಯೋಜನ ಪಡಿಸಿಕೊಳ್ಳುವಾಗ ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸ್ತಾರೆ. ನಮ್ಮ ಜೀವಿತ ಮಾತ್ರವಲ್ಲ, ನಮ್ಮ ಜೀವನ ಅನೇಕ ಜನರಿಗೆ ಆಶೀರ್ವಾದ ನಿಧಿಯಾಗುತ್ತೆ. ಈ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿರುವುದಾದರೆ, ದೇವರು ನಿಮ್ಮ ಜೀವಿತದಲ್ಲಿ ಸೇವೆಯ ಮೂಲಕ ಅತ್ಯದ್ಭುತಗಳನ್ನು ಮಾಡಿರುವುದಾದರೆ, ನಿಮ್ಮ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ಈ ಸೇವೆಯನ್ನು ನೆನಪು ಮಾಡಿಕೊಂಡು ಅನೇಕ ಜನರು ನೀವು ದೇವರ ಸೇವೆಗೆ ಕಾಣಿಕೆಯನ್ನು ಬಿತ್ತುತ್ತಾ ಇದ್ದೀರಾ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸಿದರೆ ದೇವರ ರಾಜ್ಯಕ್ಕಾಗಿ ಬಿತ್ತರಿ, ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರು ದೊಡ್ಡ ಕಾರ್ಯವನ್ನು ಮಾಡುವರು. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.